ನಮ್ಮ ಜೊತೆಗೆ ಯಶವಂತಪುರ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ಸರ್, ಇವತ್ತಿನ ಎಸ್ ಟಿ ಸೋಮಶೇಖರ್ ಅವರ ಅಡ್ಡ ಮತದಾನ ಬಗ್ಗೆ ಏನ್ ಹೇಳ್ತೀರಾ? ಸರ್, ಇವತ್ತು ಅವರು ಇವತ್ತು ಅಡ್ಡ ಮತದಾನ ಮಾತಾಡಿದ್ದಾರೆ, ಅದು ಯಶವಂತಪುರ ಕ್ಷೇತ್ರಕ್ಕೆ ಮಾಡಿರುವಂತಹ ದ್ರೋಹ ಅಂತ ಹೇಳಕ್ ಬಯಸ್ತೀನಿ. ಇನ್ನೇ ನಮ್ಮ ಸರ್ಕಾರದಲ್ಲಿ ಅವ್ರು ಏನು 1,500,000 ಕೋಟಿ ಅನುದಾನ ತಂದ್ರು, ನಮ್ಮ ಬಸವರಾಜ ಬೊಮ್ಮಾಯಿ ಸಿಎಂ ಇರ್ಬೇಕಾದ್ರೆ 1,500,000 ಕೋಟಿ ಇವತ್ತು ಅನುದಾನ ನಮ್ಮ ಸರ್ಕಾರದಲ್ಲಿ ಕೊಟ್ಟಿದ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಂತ ತಕ್ಷಣ ಅವ್ರು ಏನ್ ಹೇಳ್ತಾರೆ, ನನಗಿಲ್ಲಿ ಉಸಿರುಗಟ್ಟಂತ ವಾತಾವರಣ ಆಗ್ತಾ ಇದೆ ಅಂತ ಹೇಳ್ತಾರೆ. ಮೊನ್ನೆ ನಿಮ್ದೇ ವಿಸ್ತಾರ ಚಾನೆಲ್ ನ್ಯೂಸ್ ಅಲ್ಲಿ ನಾನೊಂದು ಚಿಕ್ಕ ಅವ್ರದ್ದೊಂದು ವಿಡಿಯೋ ನೋಡಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಎಂಟೈರ್ ಬಿಜೆಪಿ ಅವರು ಯಾರು ಕೂಡ ನಾನು ಕೆಲಸ ಮಾಡಿಲ್ಲ ಅಂತ ಹೇಳಿ. ಬಟ್ ಎಂಟೈರ್ ಬಿಜೆಪಿ ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ಅವ್ರು ಮತ್ತೆ MLA ಆಗ್ತಾನೆ ಇರಲಿಲ್ಲ. ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಬಹಳ ಕ್ರಿಟಿಕಲ್ ಇತ್ತು, ಯಾಕೆಂದ್ರೆ ಮೊನ್ನೆ ಅವ್ರು ಗೆದ್ದಿರೋದು 15,000 ಓಟಲ್ಲಿ ಅವ್ರು ಗೆದ್ದಿರೋಂಥದ್ದು. ಸೊ ಹಾಗಾಗಿ ಎಂಟೈರ್ ಬಿಜೆಪಿ ಅವರು ಅವತ್ತೇನು ಅವ್ರು ಶ್ರಮ ಪಟ್ಟು ಅವರೆಲ್ಲ ಪ್ರತಿಯೊಬ್ರು ಕೆಲಸ ಮಾಡಿದ್ರು, ಅದರಿಂದ ಅವ್ರು ಇವತ್ತು MLA ಆಗಿ ಇಲ್ಲಿ ಆಯ್ಕೆ ಆಗಿದ್ದಾರೆ. ಅದನ್ನ ಇವತ್ತು ಇವ್ರು ಮಾಡಿರುವಂತಹ ತೀರ್ಮಾನ ಏನಿದೆ, ಎಂಟೈರ್ ಕ್ಷೇತ್ರಕ್ಕೆ ಜನತೆಗೆ ಮಾಡಿರುವಂತ ಮೋಸ ಅಂತ ಹೇಳ ಬಯಸ್ತೀನಿ ಸರ್. ಇವತ್ತು ಕ್ಷೇತ್ರಕ್ಕೋಸ್ಕರ ನಾನು ನನ್ನ ಆತ್ಮಸಾಕ್ಷಿಗೋಸ್ಕರ ಅನುದಾನಕ್ಕೋಸ್ಕರ ನಾನು ಹಾಕಿದೆ ಅಂತ ಅನ್ನುವಂತ ಮಾತು ಬಂದ್ರೆ ಅದಕ್ಕೆ ನಿಮ್ಮ ಆನ್ಸರ್ ಏನು ಸರ್? ಇವತ್ತು ಡೆವಲಪ್ಮೆಂಟ್ ಎಲ್ಲಿ ನಡೀತಾ ಇದೆ ಯಶವಂತಪುರ ಕ್ಷೇತ್ರದಲ್ಲಿ? ನಾವೆಲ್ಲ ಹೋಗಿ ಇವತ್ತು ಇಡೀ ಯಶವಂತಪುರ ಕ್ಷೇತ್ರದಲ್ಲಿ ನೀರಿನ ದಾಹಕಾರ ಎದ್ದಿದೆ. ಎಲ್ಲಿ ಹೋದ್ರೂ ಕೂಡ ಇವತ್ತು ನೀರಿಲ್ಲ, ಬರೀ ಸಭೆಗಳು ಮಾಡ್ತಾ ಇದ್ದಾರೆ, ಬಟ್ ನೀರು ಬರುವಂತದ್ದು ಎಲ್ಲಾಗ್ತಾ ಇದೆ? ಎಲ್ಲೂ ಕೂಡ ನೀರು ಬರುವಂತದ್ದಾಗ್ತಾ ಇದಿಲ್ಲ. ಎಂಟೈರ್ ಕ್ಷೇತ್ರ ನಮಗೆ ಬಹಳ ಸಮಸ್ಯೆಯಲ್ಲಿದ್ದಾರೆ. ಪ್ರತಿಯೊಬ್ಬರು ಜನ ದಿನ ಬೆಳಗಾರೆ ಒಂದು ಕುಡಿಯಕ್ಕೆ ಒಂದು ಗ್ಲಾಸ್ ನೀರಿಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ ಸರ್. ನಿಲುವೇನು ಸರ್ ನಿಮ್ದು? ಮುಂದಿನ ನಿಲುವು ಏನು ಅಂತಂದ್ರೆ ಅವರು ಪಕ್ಷಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಅಭಿಪ್ರಾಯ ಸರ್. ಅವರು ಪಕ್ಷಕ್ಕೆ ರಾಜೀನಾಮೆ ಕೊಡಬೇಕು, ಈ ಪಕ್ಷದಿಂದ ಅವ್ರು ತೊಲಗಿ ಆಚೆ ಹೋಗಬೇಕು. ಲೋಕಸಭಾ ಚುನಾವಣೆಗೆ ಇದೇನಾದ್ರೂ ಪರಿಣಾಮ ಬೀರುತ್ತಾ ಈ ರೀತಿಯಾದಂತಹ ಘಟನೆಗಳು? ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಯಶವಂತಪುರ ಕ್ಷೇತ್ರದಲ್ಲಿ ಅವ್ರು ಇವತ್ತೇನು ಅಡ್ಡಮತನ ಮಾಡಿ ಅವ್ರು ಕಾಂಗ್ರೆಸ್ ಇಂದ ಅವ್ರು ಬಿಟ್ಟೋದ್ರು ಕೂಡ ನಾವು ಎಂಟೈರ್ ಯಶವಂತಪುರ ಕ್ಷೇತ್ರ ನಾವು ಅವ್ರಿಗೇನು ಲೀಡ್ ಕೊಟ್ಟಿರಿ ಅದಕ್ಕಿಂತ ಹೆಚ್ಚು ಡಬಲ್ ಲೀಡ್ ಕೊಡುವಂತದನ್ನ 30,000 ಇಂದ 40,000 ಲೀಡ್ ನಾವು ಯಶವಂತಪುರ ಕ್ಷೇತ್ರದಲ್ಲಿ ಕೊಡ್ತೀರಿ ಸರ್ ಅಂತ ನಾವು ಏನ್ ಲೀಡ್ ಇತ್ತು ಅದಕ್ಕೆ ಹೆಚ್ಚು ಲೀಡ್ ಕೊಡ್ತೀರಿ ಸರ್ ಇವತ್ತು ನಾವು ನಮ್ಮ MP ಎಲೆಕ್ಷನ್ಸ್ಗೆ. ಕ್ಷೇತ್ರದ ಜನತೆಗೆ ಇವತ್ತು ಕ್ಷೇತ್ರದ ಜನತೆ ಎಚ್ಚೆತ್ಕೊಳ್ಬೇಕು. ಮತ್ತೆ ಇಂಥವನ್ನ ನಾವು ಆಯ್ಕೆ ಮಾಡಬಾರ್ದು. ಯಾರನ್ನ ಒಳ್ಳೆ ವ್ಯಕ್ತಿಗಳನ್ನ ನೋಡಿ ನಾವು ಇಲ್ಲಿ ಆಯ್ಕೆ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.